Hello my dear students, welcome to our Easy Class YouTube channel. So ಪ್ರೀವಿಯಸ್ ವಿಡಿಯೋನಲ್ಲಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಆಗಿರ್ಬೋದು ಸೊ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕಾನ್ಸೆಪ್ಟ್ ರಿಲೇಟೆಡ್ ಇರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಸೊ ಅವನು ನಿಮಗೆ ಏನಾದರೂ ಬೇಕಾಗಿದ್ದರೆ ಅವ್ನು ನಮ್ಮ ಚಾನಲ್ನಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಈ ಒಂದು ವಿಡಿಯೋ ಏನಿದೆ ಅಲ್ಲ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಯಾಕಂತಂದರೆ ಫಿಸಿಕ್ಸ್ ಚಾಪ್ಟರ್ನಲ್ಲಿ ಬರುವಂತಹ ಆಲ್ಮೋಸ್ಟ್ ಏನದವಲ್ಲ, ಸೊ ನಿಮಗೆ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ ಇದೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇದೆ, ಕರೆಂಟ್ ಎಲೆಕ್ಟ್ರಿಸಿಟಿನೂ ಇದೆ, ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮು, ಅದೇ ರೀತಿ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು, ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಈ ರೀತಿಯಾಗಿ 7 ಚಾಪ್ಟರ್ಸ್ ಇದೆ. ಓಕೆ, ಸೊ ಈ 7 ಚಾಪ್ಟರ್ನಿಂದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವಪ್ಪ ಅಂತಂದರೆ ಇವು ಚಾಪ್ಟರ್ಸ್ ಇದಾವೆ. ಯಾವ್ಯಾವಪ್ಪ? ಎಲೆಕ್ಟ್ರಿಕ್ ಚಾರ್ಜು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆಗಿರ್ಬೋದು, ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ, ಹಾಗೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಇವು 5 ಚಾಪ್ಟರ್ ನಾನು ಈ ವಿಡಿಯೋನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಅದೇ ರೀತಿ ಆಲ್ಮೋಸ್ಟ್ 99% ಇವೇ ಕ್ವಶನ್ನೇ ಬೀಳ್ತಾವೆ, ನೆನ್ಪಿಟ್ಕೊಳ್ಳಿ. ಓಕೆ, ಏನೀಗ 2 ಮಾರ್ಕ್ ಆಗಿರ್ಬೋದು, 2 ಮಾರ್ಕ್, 3 ಮಾರ್ಕ್ ಆಗಿರ್ಬೋದು, ಅದೇ ರೀತಿ 5 ಮಾರ್ಕ್ಸ್ ಆಗಿರ್ಬೋದು, ಅಷ್ಟು ಕ್ವಶನ್ಸ್ನ ಚಾಪ್ಟರ್ ವೈಸ್ ಸಪ್ರೇಟಾಗಿ ಈ ವಿಡಿಯೋನಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಇದನ್ನು ನೀವು ನೋಡಿ. ಓಕೆ, ಅದೇ ರೀತಿ ಬರುವಂತಹ ಈ PDF ಬೇಕಾದ್ರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕಮೆಂಟ್ ಮಾಡಿದರೆ ನಾನು ನಿಮಗೆ ನಿಮ್ಮ ಮೇಲ್ ಐ ಡಿಗೆ ಆಗಿರ್ಬೋದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇದರದ್ದು ನಾನು ಲಿಂಕ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಏನಪ್ಪ ಅಂತಂದರೆ ಎಲೆಕ್ಟ್ರಿಕ್ ಚಾರ್ಜು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲು, ಕರೆಂಟ್ ಎಲೆಕ್ಟ್ರಿಸಿಟಿ, ಅದೇ ರೀತಿ ಮೂವಿಂಗ್ ಚಾರ್ಜಸ್, ಇವು 4 ಚಾಪ್ಟರ್ನಿಂದ ನಿಮಗೆ ನಿಯರ್ಲಿ 45+ ಮಾರ್ಕ್ಸ್ ಬರುತ್ತೆ, ನೆನಪಿಟ್ಕೊಳ್ಳಿ. ಓಕೆ, ನಿಯರ್ಲಿ 45+, ಇನ್ಕ್ಲೂಡಿಂಗ್ 5 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 1 ಮಾರ್ಕ್ಸ್. ಸೊ ಅದೇ ರೀತಿ ಇವ ಚಾಪ್ಟರ್ನಿಂದ ನಿಮಗೆ 10 ಮಾರ್ಕ್ಸ್ ಎಕ್ಸ್ಟ್ರಾ ನ್ಯೂಮೆರಿಕಲ್ಸು ಬರುತ್ತೆ. ಟೋಟಲ್ ಆಗಿ ಈ ಅಷ್ಟು ಚಾಪ್ಟರ್ ನೀವು ಮಾಡಿದರೆ 55+ ಮಾರ್ಕ್ಸ್ನ ನೀವು ತೆಗಿಬಹುದು. ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೆ 55+ ಮಾರ್ಕ್ಸ್ ಆರಾಮ ಬರುತ್ತೆ. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಈಗ ಈ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೋಡ್ಕೊಳ್ಳಿ. ಸೊ ಚಾಪ್ಟರ್ 1 ಏನಿದೆಲ್ಲ ಅದನ್ನು ಕನ್ಸಿಡರ್ ಮಾಡಿದ್ದೀನಿ. ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್. ಸೊ ಇದರಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಫಸ್ಟ್ ಏನು ಬರ್ಬೋದಪ್ಪ ಅಂದರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾಗ್ ಕೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಆನ್ಸರ್ ಅಥವಾ ರೈಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ನ ಡಿಫ್ರೆನ್ಸ್ ಕೇಳ್ಬೋದು. ಅದೇ ರೀತಿ ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಇವನ್ನ ಸಪ್ರೇಟಾಗಿ ಕೇಳ್ತಾ ಅವ್ರ SI ಯೂನಿಟ್ಸ್ನ ನಿಮಗೆ ಮೆನ್ಷನ್ ಮಾಡೋಕ್ಕೆ ಕೇಳ್ಬೋದು. ಇವನ್ನ 2 ಮಾರ್ಕ್ಸ್ ಸಪ್ರೇಟ್ ಮಾಡ್ಬೋದು. ಓಕೆ, ಅದೇ ರೀತಿ ನೆಕ್ಸ್ಟ್ 4th ಕ್ವಶನ್ ಏನು ತೊಗೊಂಡಿದ್ದೀವಿ, ಫೈಂಡ್ ಟಾರ್ಕ್ ಆನ್ ಅ ಎಲೆಕ್ಟ್ರಿಕ್ ಡೈಪೋಲ್. ಸೊ ಟೋ ಈಕ್ವಲ್ಸ್ ಟು PE sin θ ಅಂತ ಏನು ಬರುತ್ತಲ್ಲ, ಈ ಡೆರಿವೇಷನ್ನಿಂದ ಅಥವಾ ಈ ಎಕ್ಸ್ಪ್ರೆಷನ್ನಿಂದ ಯಾವಾಗ ಟಾರ್ಕ್ ಮ್ಯಾಕ್ಸಿಮಮ್ ಆಗುತ್ತಾ, ಯಾವಾಗ ಟಾರ್ಕ್ ಮಿನಿಮಮ್ ಆಗುತ್ತಾ. ಸೊ 0 ಡಿಗ್ರಿ ಇದ್ದಾಗ ಮಿನಿಮಮ್ ಆಗುತ್ತಾ, 90 ಡಿಗ್ರಿ ಇದ್ದಾಗ ಟಾರ್ಕ್ ಏನಾಗುತ್ತಪ್ಪ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಗೊತ್ತಿದೆ. ಓಕೆ, ಸೊ ಅದನ್ನು ಇಲ್ಲಿ ಕನ್ಸಿಡರ್ ಮಾಡಿ ಒಂದು ಕ್ವಶನ್ ಫ್ರೇಮ್ ಮಾಡಿದ್ದೀವಿ. ಇದು 2 ಮಾರ್ಕ್ಸ್ ರಿಪೀಟೆಡ್ ಕ್ವಶನ್. ಗಿವ್ ದ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಫಿಸಿಕಲ್ ಸಿಗ್ನಿಫಿಕೆನ್ಸ್ನ ನೀವು 2 ಪಾಯಿಂಟ್ಸ್ ಬರೆದ್ರೆ 2 ಮಾರ್ಕ್ಸ್ ಕೇಳಿದ್ದಾರೆ ಕ್ವಶನ್. ಓಕೆ, ಸ್ಕೆಚ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ 2 ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜ್ ಇರಬೇಕು, 2 ಈಕ್ವಲ್ ಪಾಸಿಟಿವ್ ಚಾರ್ಜಿಗೆ ಇರಬೇಕು. ಸೊ ಇವು ನಿಮಗೆ 2 ಮಾರ್ಕ್ಸಿಗೆ ಕೇಳುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡಯಾಗ್ರಾಮ್ಸ್ನ ಕೇಳ್ಬೋದು. ಓಕೆ, ಅದೇ ರೀತಿ 7th ಮೆನ್ಷನ್ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಓಕೆ, ಚಾರ್ಜ್ದು ಬೇಸಿಕ್ ಪ್ರಾಪರ್ಟೀಸ್ನ ಕೇಳಿದ್ದಾರೆ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ 8th ಕ್ವಶನ್ ಏನಿದೆಪ್ಪ ಅಂತಂದರೆ ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. 3 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗ್ತಾವೆ ಇಲ್ಲಿಂದ. ಓಕೆ, ಸೊ ಇಲ್ಲಿದು 3 ಮಾರ್ಕ್ಸ್ ಕ್ವಶನ್. ಓಕೆ, ಸೊ ಇಲ್ಲಿ ಕೂಲಮ್ಸ್ ಲಾನ ವೆಕ್ಟರ್ ಫಾರ್ಮಲ್ಲಿ ಬರೆದು ಅದ್ರ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳ್ತಾರೆ. ಓಕೆ, ಸೊ 9th ಒನ್ ಏನಿದೆ, ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ ಕೇಳ್ಬೋದು. ಸೊ 10th ಒನ್ನ ಆಬ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆನ್ ಅ ಪಾಯಿಂಟ್ ಚಾರ್ಜ್ ಡ್ಯೂ ಟು ಮಲ್ಟಿಪಲ್ ಪಾಯಿಂಟ್ ಚಾರ್ಜ್. ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಕಾನ್ಸೆಪ್ಟ್ನಿಂದ ನಿಮಗೆ ಇಲ್ಲಿ ಮಲ್ಟಿಪಲ್ ಚಾರ್ಜ್ನಿಂದ ಫೋರ್ಸ್ ಡೆವಲಪ್ ಆಗುತ್ತಲ್ಲ, ಅದು ಒಂದು ಡೆರಿವೇಷನ್ ಕೇಳಿದ್ದಂಥ ಒಂದು ಡೆರಿವೇಷನ್ ಇದೆ. ಅದು ನಿಮ್ಮ 3 ಮಾರ್ಕ್ಸಿಗೆ ಕೇಳ್ಬೋದು. ಅದೇ ರೀತಿ ಮಲ್ಟಿಪಲ್ ಪಾಯಿಂಟ್ ಚಾರ್ಜ್ನಿಂದ ಎಲೆಕ್ಟ್ರಿಕ್ ಫೀಲ್ಡ್ಗೂ ಅಪ್ಲೈ ಆಗುವಂಥ ಸೂಪರ್ ಪೊಸಿಷನ್ ಡೆರಿವೇಷನ್ ಇದೆ, ಅದನ್ನು ನಿಮ್ಗೆ ಕೇಳ್ಬೋದು. ಓಕೆ, ಇದು 3 ಮಾರ್ಕ್ಸ್ ಇಟ್ಟಿದ್ದೀವಿ. ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್. ಸೊ ಗಾಸ್ ಲಾನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಅದೇ ರೀತಿ ಅದ್ರ ಎಕ್ಸ್ಪ್ರೆಷನ್ ಬರೆದ್ರೆ ನೀವು 3 ಮಾರ್ಕ್ಸ್ ಈಸಿಲಿ ತೆಗೆದುಕೊಳ್ಬೋದು. ಸೊ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಅ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದಾದ್ರೆ ಹೇಳಿದ್ರೆ 2 ಈಕ್ವಲ್ಸ್ ಟು PE sin θ, ಅದ್ರದ್ದು ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕಾಗುತ್ತೆ ನೀವು. ಓಕೆ, ವೆನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಪ್ಲೇಸ್ ಮಾಡಿದಾಗ ಏನು ಬರುತ್ತಲ್ಲ ಆ ಡೆರಿವೇಷನ್ನ ನೀವು ಮಾಡ್ಬೋದು. ಓಕೆ, ಅದೇ ರೀತಿ ನಿಮ್ಗೆ ಏನಾದರೂ ಈ ಚಾಪ್ಟರ್ದು ಸೊಲ್ಯೂಷನ್ಸ್ ಬೇಕಾಗಿದ್ದರೆ ನಾನು ಚಾಪ್ಟರ್ ವೈಸ್ ಇದೇ ನಮ್ಮ ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ವಿತ್ ಕ್ವಶನ್ನು ವಿತ್ ಅದರ ಡೆರಿವೇಷನ್ಸ್ನು. ನೀವು ಅದನ್ನು ಸ್ಕ್ರೀನ್ಶಾಟ್ ತಕ್ಕೊಂಡು ಅದರ ಡೆರಿವೇಷನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಓಕೆ, ಆ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಂಡು ನೀವು ಆ ಸೊಲ್ಯೂಷನ್ಸ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಎಕ್ಸಿಸ್
ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳಿದೆ. ಸೊ ಎಕ್ಸಿಯಲ್ ಲೈನ್ ಏನು ಎಲೆಕ್ಟ್ರಿಕ್ ಡೈಪೋಲ್ ಡೆರಿವೇಷನ್ ಇದೆಲ್ಲ ಅದನ್ನು 5 ಮಾರ್ಕ್ಸಿಗೆ ಕೇಳಬಹುದು. ಇನ್ನೊಂದು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ಇಕ್ವಾಟೋರಿಯಲ್ ಡೆರಿವೇಷನ್ನ ಕೇಳಬಹುದು. 5 ಮಾರ್ಕ್ಸಿಗೆ ಇವೆಲ್ಲ ಕ್ವಶನ್ಸ್ ನೆನಪಿಟ್ಕೊಳ್ಳಿ. ಓಕೆ, ಅದೇ ರೀತಿ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾನಲ್ಲಿ ಇನ್ಫನೈಟ್ ಲಾಂಗ್ ಸ್ಟ್ರೇಟ್ ವೈರ್ ಆಗಿರ್ಬೋದು, ಆಮೇಲೆ ಇನ್ಫನೈಟ್ ಥಿನ್ ಪ್ಲೇನ್ ಶೀಟ್ ಡೆರಿವೇಷನ್ಸ್ ಆಗಿರ್ಬೋದು, ಇವನ್ನ ನೀವು ನೋಡ್ಕೊಂಡು ಹೋದರೆ ಸೊ 5 ಮಾರ್ಕ್ಸ್ ಡೆರಿವೇಷನ್ ಫಿಕ್ಸ್ ಬೀಳುವಂಥ ಚಾನ್ಸ್ ಇದೆ. ನೆನಪಿಟ್ಕೊಳ್ಳಿ, ಈ ಚಾಪ್ಟರ್ನಿಂದ 2 ಮಾರ್ಕ್ಸ್ 2 ಕ್ವಶನ್, 3 ಮಾರ್ಕ್ಸ್ 2 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್ ಅಂತ ಬಂದರು. 2 ಮಾರ್ಕ್ಸ್ 3 ಕ್ವಶನ್ ಅಂದರೆ 6 ಆಯಿತು, 2 ಮಾರ್ಕ್ಸ್ 2 ಕ್ವಶನ್ ಅಂದರೆ 4 ಆಯಿತು, 4 + 10 ಇಲ್ಲೇ 10 ಮಾರ್ಕ್ ಆಯಿತು. 5 ಮಾರ್ಕ್ಸ್ ಡೆರಿವೇಷನ್ 15+ ಮಾರ್ಕ್ಸ್ ಬರುತ್ತೆ MCQ ಓದಿ ಹಿಡಿದಿದ್ರೆ. ಓಕೆ, ನೆನಪಿಟ್ಕೊಳ್ಳಿ. ಓಕೆ, ಇಷ್ಟು ನೀವು 16 ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಈ ಚಾಪ್ಟರ್ನಿಂದ ನೀವು ಅಷ್ಟು ಮಾರ್ಕ್ಸ್ನ ಅಥವಾ ಅಷ್ಟು ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ಬೋದು. ಓಕೆ, ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಇದೆ, 3 ಮಾರ್ಕ್ಸ್ ಕ್ವಶನ್ ಇದೆ, 5 ಮಾರ್ಕ್ಸ್ ಡೆರಿವೇಷನ್ ಬರುತ್ತಾ, ಅದೇ ರೀತಿ ಇದರ ನ್ಯೂಮರಿಕಲ್ ಬಂದರೂ ಬರುತ್ತಾ. ಓಕೆ, ನೆನಪಿಟ್ಕೊಳ್ಳಿ. ಓಕೆ, ಈಗ ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಆ್ಯಂಡ್ ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್ ಅಂತ ಕೇಳಿರುವಂಥ ಪ್ರಶ್ನೆ ತೊಗೊಂಡಿದ್ದೀವಿ. ನೆಕ್ಸ್ಟ್, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟನ್ಸ್ ಆಫ್ ದ ಪ್ಯಾರಲ್ ಪ್ಲೇಟ್ ಕೆಪಾಸಿಟಿ ಡಿಪೆಂಡ್ಸ್ ಅಂತ ಇದೆ. C = ε0A/D ಅಂತ ಏನಿದೆಲ್ಲ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೇಲೆ, ಏರಿಯಾ ಮೇಲೆ, ಅದೇ ರೀತಿ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಲೇಟ್ಸ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತಲ್ಲ ಆ ಡೆರಿವೇಷನ್ನಿಂದ ಬರುವಂಥ ಫ್ಯಾಕ್ಟರ್ಸ್ನ ನೀವು ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ಅಥವಾ 3 ಮಾರ್ಕ್ಸ್ ಕ್ವಶನ್ ಮಾಡ್ಬೋದು. ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನೆಕ್ಸ್ಟ್, ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಸೊ ಇವೆರಡರ ನಡುವಿರುವಂತಹ E = dV/dx ಅಂತ ಏನು ಡೆರಿವೇಷನ್ ಇದೆ ಅದನ್ನು ನೀವು ಇಲ್ಲಿ ಪ್ರೂವ್ ಮಾಡಿ ತೋರಿಸಬೇಕಾಗತ್ತಾ 3 ಮಾರ್ಕ್ಸಿಗೆ. ನೆಕ್ಸ್ಟು ಅದೇ ರೀತಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 2 ಚಾರ್ಜ್ ಆಗಿರ್ಬೋದು ಇನ್ ದ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಕ್ವಶನ್ಸ್ ಯಾವುದೇ ರೀತಿಯಾಗಿ ರಿಪೀಟ್ ಆಗಿಲ್ಲ. ಸೊ ಈ ಸಾರಿ ನಿಮಗೆ ಕ್ವಶನ್ಸ್ ಬರುವಂಥ ಚಾನ್ಸ್ ಇದೆ. ಸೊ ಇವನ್ನ ಪೊಟೆನ್ಷಿಯಲ್ ಎನರ್ಜಿ ಮೇಲೆ ಡೆರಿವೇಷನ್ ನೋಡ್ಕೊಂಡು ಹೋಗಿ. ಓಕೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ದ ಪ್ಯಾರಲ್ ಪ್ಲೇಟ್ ಕೆಪಾಸಿಟನ್ಸ್, ಇದರ ನಾವು ಫಾರ್ಮುಲಾ ಬರೆದಿದ್ನಲ್ಲ ಈ ಡೆರಿವೇಷನ್ ನಿಮಗೆ ಪ್ರೂವ್ ಮಾಡೋಕ್ಕೆ ಕೇಳ್ಬೋದು. C = ε0A/D ಒಂದು ಡೆರಿವೇಷನು. ಓಕೆ, ನೆಕ್ಸ್ಟ್ ಇನ್ನೊಂದೇನಿದೆ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಚಾರ್ಜ್ ಕೆಪಾಸಿಟರ್. E = ½ CV² ಅಂತ ಡೆರಿವೇಷನ್ ಇದೆ. ಸೊ ಇದ್ರದ್ದು ಚಾಪ್ಟರ್ ನಾನು ಸೊಲ್ಯೂಷನ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ವಾಚ್ ಮಾಡಿ ಅದರಿಂದ ಬರುವಂಥ ಡೆರಿವೇಷನ್ಸ್ನ ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕೆಪಾಸಿಟನ್ಸ್ ಇನ್ ಸೀರೀಸ್ ಆಗಿರ್ಬೋದು, ಕೆಪಾಸಿಟನ್ಸ್ ಇನ್ ಪ್ಯಾರಲ್ ಡೆರಿವೇಷನ್ ಕೇಳ್ಬೋದು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಟ್ ಎ ಗಿವನ್ ಪಾಯಿಂಟ್ ಅಂತ ಇಂಟಿಗ್ರೇಷನ್ ಮಾಡುವಂಥ ಒಂದು ಡೆರಿವೇಷನ್ ಇದೆ. ಅದು ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ಡೆರಿವೇಷನ್ 5 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ಇದೆ. ನೆಕ್ಸ್ಟು, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. U = -P.E ಅಂತ ಬರುತ್ತೆ, ಅಥವಾ -PE cos θ ಅಂತೇಳಿ ಬರುತ್ತೆ. ಓಕೆ, ಸೊ ಅದಕ್ಕಾಗಿ ಈ ಡೆರಿವೇಷನ್ ನಿಮಗೆ ಕೇಳುವಂಥ ಚಾನ್ಸ್ ಇದೆ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ನೆನಪಿಟ್ಟುಕೊಳ್ಳಿ ಇನ್ನು ಎಲೆಕ್ಟ್ರಿಕ್ ಡೈಪೋಲ್ನಲ್ಲಿ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಮೋಸ್ಟ್ ಕ್ಯಾರಿಯಿಂಗ್ ಮಾರ್ಕ್ಸ್ ಇಲ್ಲಿಂದ ಬರುತ್ತಾ, ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನಿಂದ. ಸೊ ಇಲ್ಲಿ ನಿಮಗೆ ಮಿನಿಮಮ್ ಇಲ್ಲಪ್ಪ ಅಂತಂದ್ರೆ 18ರಿಂದ 20 ಮಾರ್ಕ್ಸ್ ಬರುವಂಥ ಚಾಪ್ಟರ್ ಇನ್ಕ್ಲೂಡಿಂಗ್ ನ್ಯೂಮೆರಿಕಲ್ಸ್ ನೆನಪಿಟ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಲೇಟ್ ಮಾಡೋದು ಬೇಡ, ಇದರದ್ದು ಕ್ವಶನ್ಸ್ನ ಡಿಸ್ಕಸ್ ಮಾಡಿಬಿಡೋಣ. ಫಸ್ಟ್ ಏನಿದೆ, ರೈಟ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಯೂಸ್ಡ್ ಅಂತ ಇದೆ. ಸೊ VD = -EE ಟೋ ಡಿವೈಡೆಡ್ ಬೈ m ಅಂತ ಒಂದು ಡೆರಿವೇಷನ್ ಇದೆ. ಸೊ ಈ ಡೆರಿವೇಷನ್ನಿಂದ ನಿಮ್ಗೆ ಬರುವಂಥ ಎಕ್ಸ್ಪ್ರೆಷನ್ನ ಬರೆಯೋಕ್ಕೆ ಕೇಳ್ಬೋದು, ಅಥವಾ ಈ ಡೆರಿವೇಷನ್ ಸಾಲ್ವ್ ಮಾಡೋಕ್ಕೆ ಕೇಳ್ಬೋದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಸೆಕೆಂಡ್ ಕ್ವಶನ್ ನೋಡೋಣ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಓಮ್ಸ್ ಲಾ ಕೇಳ್ಬೋದು. ಮೆನ್ಷನ್ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಕೇಳ್ಬೋದು. ವಾಟ್ ಈಸ್ ಓಮಿಕ್ ಆ್ಯಂಡ್ ನಾನ್ ಓಮಿಕ್ ಡಿವೈಸ್, ರೈಟ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಅದೇ ರೀತಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕ್ರಿರ್ಚಾಫ್ ಜಂಕ್ಷನ್ ರೂಲ್ ಅಂತ ಕೇಳ್ಬೋದು. ಅದೇ ಕರೆಂಟ್ ರೂಲ್ ಅಂತ ಹೇಳ್ತಾರೆ 2 ಮಾರ್ಕ್ಸ್ಗೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕ್ರಿರ್ಚಾಫ್ಸ್ ಲೂಪ್ ರೂಲ್ ಅಥವಾ ಅದನ್ನು ವೋಲ್ಟೇಜ್ ರೂಲ್ ಅಂತಾನೆ ಹೇಳ್ತಾರೆ. ಓಕೆ, ಸೊ ಇನ್ನೊಂದು ಪ್ರಶ್ನೆ ಯಾವುದಾಗಿರ್ಬೋದು, ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ R ಡಿಪೆಂಡ್ಸ್ ಅಪಾನ್ R = ρL/A ಅಂತ ಏನೋದು ಎಕ್ಸ್ಪ್ರೆಷನ್ ಇದೆಲ್ಲ ಅದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುವಂಥ 3 ಪಾಯಿಂಟ್ಸ್ನ ನೀವು ಬರೆದ್ರೆ ನಿಮಗೆ ಈಸಿಲಿ ನಿಮಗೆ 3 ಮಾರ್ಕ್ಸ್ ಬರ್ಬೋದು. ನೆಕ್ಸ್ಟ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್. ಇದೇ ಮೆನ್ಷನ್ ಮಾಡಿದ್ದವಲ್ಲ, VD = -EE ಟೋ ಬೈ m ಈ ಡೆರಿವೇಷನ್ ಇದೆ. ಇದನ್ನು ನೀವು ಸಾಲ್ವ್ ಮಾಡ್ಬೋದು. ಸೊ ಇದನ್ನು ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಸೊಲ್ಯೂಷನ್ ನೀವು ನೋಡ್ಕೊಳ್ಬೋದು, ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಶೋ ದ್ಯಾಟ್ I = NEA × VD ಈ ಡೆರಿವೇಷನ್ 3 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸ್ ತುಂಬಾ ಇದೆ. ಅದೇ ರೀತಿ ಡಿರೈವ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ ಆ್ಯಂಡ್ ಶೋ ದ್ಯಾಟ್ J = σ.E ಅಂತ ಈ ಡೆರಿವೇಷನ್ ಇಂಪಾರ್ಟೆಂಟ್. ಅದೇ ರೀತಿ ಸೆಲ್ಸ್ ಇನ್ ಸೀರೀಸ್ ಆಗಿರ್ಬೋದು, ಸೆಲ್ಸ್ ಇನ್ ಪ್ಯಾರಲ್ 5 ಮಾರ್ಕ್ಸ್ ಡೆರಿವೇಷನ್ ಕೇಳೋ ಒಂದು ಪ್ರಶ್ನೆ ಇದೆ. ಅದೇ ರೀತಿ ಆಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಬ್ಯಾಲೆನ್ಸ್ಡ್ ಕಂಡೀಷನ್ಸ್ ಆಫ್ ವಿಟ್ಸ್ಟೋನ್ಸ್ ಬ್ರಿಡ್ಜ್ ನೆಟ್ವರ್ಕ್, ಇದನ್ನು ಮಾತ್ರ ಮಿಸ್ ಮಾಡಲ್ದೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಈ ಅಷ್ಟು ಕ್ವಶನ್ಸ್ ಇದಾವಲ್ಲ, ಇವು 5 ಮಾರ್ಕ್ಸ್ಗೆ ಬೀಳುವಂತಹ ಪ್ರಶ್ನೆಗಳೇ ಆಗಿವೆ. ಓಕೆ,
ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಒಂದು ಚಾಪ್ಟರ್ ಇದೆಯಲ್ಲ, ಸೊ 4th ಚಾಪ್ಟರಿಂದ ಬರುವಂಥ ಮೋಸ್ಟ್ ಪ್ರಾಬಬ್ಲಿ ನಿಮಗೆ 13+ ಮಾರ್ಕ್ಸ್ ಬರುವಂಥ ಚಾನ್ಸ್ ಇದೆ. ನೆನಪಿಟ್ಟುಕೊಳ್ಳಿ, ಎಷ್ಟು 13+ ಬರುವಂಥ ಚಾನ್ಸ್ ಇದೆ. ಫಸ್ಟಿಗೆ 2 ಮಾರ್ಕ್ಸ್ ಕ್ವಶನ್ಸ್ನ ನೋಡೋಣ. ಫಸ್ಟ್ 2 ಮಾರ್ಕ್ಸ್ ಕ್ವಶನ್ ಏನಿದೆ, ರೈಟ್ ದ ಎಕ್ಸ್ಪ್ರೆಷನ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಥವಾ ಈ ಫೋರ್ಸ್ ಈಕ್ವಲ್ ಟು BQV sin θ ಅಂತದಲ್ಲ, ಈ ಎಕ್ಸ್ಪ್ರೆಷನ್ನ ಬರೀಬೇಕಾಗತ್ತೆ ನೀವು. ಓಕೆ, ನೆಕ್ಸ್ಟ್ ವೆನ್ ಫೋರ್ಸ್ ಆನ್ ಅ ಚಾರ್ಜ್ ಮ್ಯಾಕ್ಸಿಮಮ್ ಮಿನಿಮಮ್ BQV sin θ ಅಂತಂದರೆ ಮ್ಯಾಕ್ಸಿಮಮ್ ಯಾವಾಗುತ್ತೆ 90 ಡಿಗ್ರಿ ಇದ್ದಾಗ, ಮಿನಿಮಮ್ ಯಾವಾಗುತ್ತೆ 0 ಡಿಗ್ರಿ ಇದ್ದಾಗ. ಅದನ್ನು ನೀವು ನೋಡ್ಕೊಳ್ಬೋದು. ವಾಟ್ ಈಸ್ ಲಾರೆಂಜ್ ಫೋರ್ಸ್ ಅಂತ ಕೇಳಿದ್ದಾರೆ, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ದಾರೆ. ಗಿವ್ ಅ ವೆಕ್ಟರ್ ಫಾರ್ಮ್ ಆಫ್ ಬೈಟ್ಸೈಡ್ಸ್ಲ, ಇದನ್ನು ಕೇಳುವಂಥ ಚಾನ್ಸ್ ಇದೆ 2 ಮಾರ್ಕ್ಸ್ ಕ್ವಶನ್ನು. ನೆಕ್ಸ್ಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಏನು ಫೋರ್ಸ್ ಈಕ್ವಲ್ಸ್ ಟು BIL sin θ ಅಂತ ಡೆರಿವೇಷನ್ ಏನಿದೆ ಅಲ್ಲ, ಅದನ್ನು ನೀವು ಡಿರೈವ್ ಮಾಡಬೇಕು. 3 ಮಾರ್ಕ್ಸಿಗೆ ಕೇಳುವಂಥ ಮೋಸ್ಟ್ ಫೇವರೆಟ್ ಕ್ವಶನ್ ಅಂತ ಹೇಳ್ಬೋದು ಅದನ್ನು ಒಂದು. ಓಕೆ, ಈಗ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬೈಟ್ಸೈಡ್ಸ್ಲ ಕೇಳ್ಬೋದು. ಮತ್ತೊಂದು ಕನ್ವರ್ಷನ್ ಆಫ್ ಗ್ಯಾಲೋಮೀಟರ್ ಇಂಟು ಅಮ್ಮೀಟರ್, ಕನ್ವರ್ಷನ್ ಆಫ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ಮೀಟರ್. ಈ ಪ್ರಶ್ನೆನೂ ಅಥವಾ ಇದು 3 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಆಗಿದೆ. ನೆಕ್ಸ್ಟ್ ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ ಯಾವುದಪ್ಪ ಅಂದರೆ ಅಂಪಿಯರ್ಸ್ ಸರ್ಕ್ಯೂಟ್ ಎಲ್ಲನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳ್ಬೋದು, ಅಥವಾ ಸ್ಟೇಟ್ಮೆಂಟ್ ಕೇಳಿ ಅದರ ಇರುವಂಥ ಪ್ರೂಫ್ನ ನೀವು ಮಾಡೋಕ್ಕೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದರೆ derive the expression for magnetic field at a point inside the long current carrying solenoid. ಏನು ಸೊಲನಾಯ್ಡ್ ಒಂದು ಡೆರಿವೇಷನ್ ಏನಿದೆ ಅಲ್ಲ, ಅದನ್ನು ನಿಮಗೆ 3 ಮಾರ್ಕ್ಸಿಗೆ ಕೇಳ್ಬೋದು. derive the expression for magnitude of magnetic field at a point along the axis of circular coil. ಏನು ಸರ್ಕ್ಯುಲರ್ ಕಾಯಿಲ್ ಡೆರಿವೇಷನ್ ಏನಿದೆ ಅಲ್ಲ, ಅದನ್ನು ನೀವು ಈ ಡೆರಿವೇಷನ್ ಸಾಲ್ವ್ ಮಾಡಿದರೆ 5 ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ derive the expression for force between two straight infinitely long parallel conductors ಅಂತಂದರೆ ಈ ಟೈಪ್ ಒಂದು ಡೆರಿವೇಷನ್ ಬರುತ್ತೆ. ಓಕೆ, ಈ ಟೈಪ್ ಡೆರಿವೇಷನಲ್ಲಿ ಸೊ ಈ ಟೈಪ್ ಆಗಿರ್ಬೋದು, ಈಗ ಈ ಡೆರಿವೇಷನ್ ಬರುತ್ತಲ್ಲ, ಈ ಡಯಾಗ್ರಾಮ್ನ ನೀವು 5 ಮಾರ್ಕ್ಸಿಗೆ ಪ್ರಾಕ್ಟೀಸ್ ಮಾಡಿದರೆ ಇದು ಮೋಸ್ಟ್ ಫೇವ್ರೆಟ್ ಕ್ವಶನ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವುದಪ್ಪ ಅಂತಂದರೆ ಆಬ್ಟೈನ್ ಎ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಅದೇ ಒಂದು ಡೆರಿವೇಷನ್ ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ರೆಕ್ಟ್ಯಾಂಗ್ಯುಲರ್ ಲೂಪ್ನ ಅಥವಾ ರೆಕ್ಟ್ಯಾಂಗ್ಯುಲರ್ ಪ್ಲೇಟ್ನ ಇಟ್ಟಾಗ ಬರುವಂಥ ಒಂದು ಡೆರಿವೇಷನ್ 2 = 2 ಅಂತ ಬರುತ್ತೆ. ಅದನ್ನು ನೀವು ಪ್ರೂವ್ ಮಾಡಿ ಈ ಎಕ್ಸ್ಪ್ಲೇಷನ್ ಮಾಡ್ಬೋದು. ಇದು ನಿಮಗೆ 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆಗಿದೆ. ಓಕೆ, ಸೊ ಇಷ್ಟು ನಿಮಗೇನಪ್ಪ ಅಂತಂದರೆ 3 ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, ಅಷ್ಟು ಈ 4 ಚಾಪ್ಟರಿಂದ ಬರುವಂಥ ಇಂಪಾರ್ಟೆಂಟ್ ಕ್ವಶನ್. ನೀವು ಮಿನಿಮಮ್ ಇಲ್ಲಪ್ಪ ಅಂತಂದರೂ 50+ ಮಾರ್ಕ್ಸ್ನ ಈಸಿಲಿ ತೆಗಿಬಹುದು. ನೆನಪಿಡಿ, ಇಷ್ಟಾದರೂ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಈಸಿಲಿ ನೀವು ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಮಿಡ್ ಟರ್ಮ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಎಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನಿಮಗೆ ಹೆಲ್ಪ್ ಆಗುವಂಥ ಚಾನ್ಸ್ ಇದೆ. ಇವು ಕೀ ಕ್ವಶನ್ಸ್ ಅಂತ ಅಂದ್ಕೊಳ್ಳಿ, ಅಥವಾ ಬೋರ್ಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಾದರೂ ನೀವು ಇದನ್ನು ಮಾಡ್ಕೋಬೋದು. ಇದನ್ನು ಪ್ರಿಪೇರ್ ಮಾಡ್ಕೊಂಡು ನೀವು ಇಟ್ಕೊಂಡ್ರೆ ಇದನ್ನು ನೀವು ಸಾಲ್ವ್ ಮಾಡಿದರೆ ನಿಮಗೆ ಅಷ್ಟು ಪಾಯಿಂಟ್ ಆಫ್ ವ್ಯೂ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗುವಂಥ ಚಾನ್ಸ್ ಇದೆ. ಯಾವುದೇ ರೀತಿ ಅಂತ ಕಡಿಮೆ ಮಾರ್ಕ್ಸ್ ಬರುವಂಥ ಯಾವುದೇ ರೀತಿ ಭಯನೂ ಇರೋದಿಲ್ಲ. ಇಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಬಾಯ್.